ಇಲ್ಲ. ಪ್ರತಿ ಬ್ಯಾಟ್ ಕೂಡ ಬಾಲ್ ಕೂಡ ಎಡ್ಜ್ ಮಾಡ್ಕೊಂಡಿರೋದು ಇವರು. ಬಟ್ ಅಲ್ಲೊಂದು ಕಡೆ ಲಕ್ಕಿ ಇದೆ ಅಂತ ಆಡ್ತಾ ಇದ್ದಾರೆ ಒಂದು ಬ್ರೇಕ್ ಥ್ರೂಗೋಸ್ಕರ ಸೈಮನ್. ಓ ಸೂಪರ್ ಶಾಟ್ ಇದು, ಡೌಟ್ಲೆಸ್ ಶಾಟ್ ಇದು. ರಾಕೆಟ್ ಲಾಂಚ್ ಆಗದೆ ಮಿಡ್ ವಿಕೆಟ್ ಇದು ಸ್ಕೋರ್ ಲೆಗ್ ಏರಿಯಾದಿಂದ ಆಚೆಗೆ ಅಂತೇಳಿನೇ ಜಸ್ಟ್ ಮಿಸ್ ಆಗಿದ್ರು ಕೂಡ ಇವು ಮಿಸ್ ಆಗಿ ಹಿಟ್ ಆಗ್ತಾ ಇತ್ತು. ಬಟ್ ಆದರೆ ಸೂಪರ್ ಶಾಟ್ ಬಂದಿರೋದು ಇದು. ಸೂಪರ್ ಡೂಪರ್ ಡಿಸಿಷನ್ ನೋಡ್ತಾ ಇದ್ದೀನಿ ಅಂಪೈರ್ಸ್ ಕಡೆಯಿಂದ. ಇದಕ್ಕೆ ಸ್ಪೆಷಲ್ ಇವರು ಇನ್ನು ಕೂಡ ಇವ್ರ ಕಡೆಯಿಂದ ತುಂಬ ಡಿಸಿಷನ್ಗಳು ತುಂಬ ಸ್ಟೈಲ್ಗಳಲ್ಲಿ ನೋಡಬೇಕಾಗತ್ತೆ ನಾವು. ತುಂಬಾ ಫೇಮಸ್ ಅಂಪೈರ್ ಇವರು, ಹೆಬ್ಗೋಡಿ ಕಡೆಯಿಂದ ಬರ್ತಾರೆ ಇವರು. ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಕರ್ನಾಟಕ ಹಾರ್ಡ್ ಬಾಲ್ ಅಂತ ಟೂರ್ನಮೆಂಟ್ ಅನ್ನು ಕೂಡ ಇವರೇ ಅಂಪೈರಿಂಗ್ ಮಾಡಿ ಸಕ್ಸಸ್ ಮಾಡಿಕೊಂಡಿದ್ರು. ಇವತ್ತು ಬಂದಿರೋದು ಎಲ್ಲಿಗಪ್ಪ ಅಂತಂದ್ರೆ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗಿಗೆ ಬಂದಿರೋದು. ಅತಿ ದೊಡ್ಡ ವೇದಿಕೆ ಅಂತಲೇ ಹೇಳ್ಬೋದು ಈ ಕಾರ್ಯಕ್ರಮವನ್ನು ಕೂಡ. ಇಂಥ ದೊಡ್ಡ ಅದ್ಭುತವಾದಂಥ ವೇದಿಕೆಗೆ ಬಂದಿರುವಂಥದ್ದು ಇವರು. ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೆಯುವಂಥ ಕಾರ್ಯಕ್ರಮ ಇದಾಗ್ತಾ ಇದೆ. ಇನ್ನು ಇದ್ರ ಜೊತೆಗೆ ಸ್ಪೆಷಲಿ ಇವರು ಮಾಡ್ತಿರುವಂಥ ಕಾರ್ಯಕ್ರಮ ಮೆಸೇಜ್ ಕೊಡ್ತಿರೋದು ಏನಪ್ಪ ಅಂತಂದರೆ ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇರುವಂಥದ್ದು. ಗುಡ್ ಮೆಸೇಜನ್ನು ಕೂಡ ಕೊಡ್ತಾ ಇದ್ದಾರೆ. ಗರ್ಭಕೋಶ ಕ್ಯಾನ್ಸರ್ ಬಗ್ಗೆ ಒಂದು ಮೆಸೇಜನ್ನು ಕೂಡ ಕೊಡ್ತಾ ಇರುವಂಥದ್ದು ನಮ್ಮ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯವರು. ಮತ್ತೆ ಬಿಗ್ ಶಾಟ್ ಯೋಚನೆ ಬರುತ್ತೆ ಇಲ್ಲಿ. ಕ್ಯಾಚ್ ಅಂತ ಕಾಲ್ ಇದೆ. ಕ್ಯಾಚ್ ಇಲ್ಲ ಅಂದ್ರೂ ಕೂಡ ಲಾಸ್ಟ್ ಮಿನಿಟಲ್ಲಿ ಹೊಡೆದ್ರೆ ಮಿಡ್ಲ್ ಆಫ್ ದ ಬ್ಯಾಡಲ್ ಹೊಡೆದ್ರೆ ಕ್ಲಿಯರ್ ಆಗುತ್ತೆ ಅಂತೇಳಿ ಕಾನ್ಫಿಡೆನ್ಸ್ ಅವರಿಗೆ ಕೂಡ ಇರುತ್ತೆ. ತಂದ್ರೆ ಜೋಶ್ ಯಾರಪ್ಪ ಅಂದ್ರೆ ಸುರೇಶ್ ಅವರು. ನಾಲ್ಕನೇ ಬಾಲ್ ರಿವರ್ಸ್ ಸ್ವಿಪ್ ಮಾಡುವಂತ ಯೋಚನೆ ಮಾಡಿರೋದು. ಹಾಕುವಂತ ಪ್ರಯತ್ನ ಡಿಪ್ ಪರ್ ಓವರ್ ಅಲ್ಲಿ 11 ರಿಂದ 12 ರನ್ ಮಾಡಬೇಕಾಗುತ್ತೆ ಇವಾಗ ವಿಕ್ಟ್ರಿಗೋಸ್ಕರ. ಎಷ್ಟು ಶಿವಣ್ಣ ಟೀಮ್ ಅವರು ಬಂದಿದೆ ಇಲ್ಲಿ. ವೆರಿ ಫಸ್ಟ್ ಬಾಲ್ ಬಿಗ್ ಶಾಟ್ ಯೋಚನೆ ಮಾಡ್ತಾ ಇರೋದು ಸುರೇಶ್ ಅವರು. ಸ್ಟಾಮಿನಾ ಇದೆ, ಸ್ಟ್ರೆಂತ್ ಇದೆ ಅವ್ರ ಕೈಯಲ್ಲಿ. ಬೌಂಡ್ರಿ ಲೈನಿಂದ ಆಚೆ ಕಳಿಸುವಂತ ಕೆಪಾಸಿಟಿ ಇದೆ ಆ ವ್ಯಕ್ತಿ ಕೈಯಲ್ಲಿ. ಸುಬ ಬೌಲಿಂಗ್ ಇದು. ಇಬ್ರು ಬೀಳ್ತಾರೆ. ಬೌಲರ್ ಬಿದ್ದುಕೊಡ್ಲೆ ಕ್ಯಾಪ್ಟನ್ ಕುಸೋರು. ಮೊಮೆಂಟಮ್ ಚೇಂಜ್ ಆಗಬೇಕಂದ್ರೆ ಸುರೇಶ್ ಲೀಡ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ರಂಟ್ ಆಫ್ ದ ವಿಕೆಟ್ ನಿಂತ್ಕೊಂಡು ಲೀಡ್ ಮಾಡಬೇಕಾಗುತ್ತೆ. ಆಲ್ರೆಡಿ ಆಡಿದ್ದಾರೆ. ನೀವು ಬ್ಯಾಟ್ರಿಗೆ ಒತ್ತಡ ಕೊಡೋಕ್ಕಿಂತ ಹೆಚ್ಚಾಗಿ ಅವ್ರು ರಿಸ್ಕ್ ತಗೊಂಡು ಅವ್ರು ಆಡಬೇಕಾಗತ್ತೆ ಇಲ್ಲಿ. 20 ಬಾಲ್ಗೆ 44 ರನ್ ಯೋಚನೆ ಮಾಡಬೇಕಾಗುತ್ತೆ. ಪ್ರತಿ ಬಾಲ್ನಲ್ಲಿ ಜಸ್ಟ್ 2 ರನ್ಸ್ ತಗೊಂಡ್ರು ಕೂಡ ಅದು ವಿಕ್ಟ್ರಿನೇ ಇರೋದು. 1 ರನ್ ಈಸಿಯಾಗಿ ತಗೊಳ್ತಾರೆ. 18 ಸ್ಕೋರ್. 19 ಬಾಲ್ಗೆ ಬೇಕಾಗಿರೋ 43. ರಾಜು ಕೊಡೋ ಲಾಸ್ಟ್ ಬಾಲ್ ಫಿನಿಶ್ ಮಾಡ್ತಾ ಇದ್ದಾರೆ. ಇದಕ್ಕೆ ಹೇಳ್ತಾ ಇದ್ದಿರೋದು ಫ್ರಂಟ್ ಆಫ್ ದ ವಿಕೆಟ್ ನಿಂತ್ಕೊಂಡು ಲೀಡ್ ಮಾಡಬೇಕಾಗುತ್ತೆ. ಗೊತ್ತಿದೆ ಅವರಿಗೆ, ಪಿಚ್ ಅರ್ಥ ಮಾಡ್ಕೊಂಡಿದ್ದಾರೆ. ತುಂಬಾ ಬಾಲ್ನ ಆಡಿದ್ದಾರೆ, 6 ಬಾಲ್ನ ಆಡಿದ್ದಾರೆ ಅಂತಂದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ ಯಾವ ತರ ಬಾಲ್ ಬರ್ತಾ ಇದೆ, ಪಿಚ್ ಯಾವ ತರ ಕಂಡೀಷನ್ ಇದೆ ಅಂತೇಳಿ. ಲಾಸ್ಟ್ ಮಿನಿಟ್ ಅಲ್ಲಿ ಬರುತ್ತೆ ಸುರೇಶ್ ಕಡೆಯಿಂದ ಒಂದು ಸೂಪರ್ ಬಾಲ್ ಅಂತ 6 ಇದು. 18 ಬಾಲ್ಗೆ 37 6 ಬರ್ತಾ ಇದ್ದಂಗೆ ರಿಕ್ವೈರ್ಡ್ ರನ್ ರೇಟ್ 15 ರಿಂದ ಮತ್ತೆ 13ಕ್ಕೆ ಬಂದು ನಿಂತಿರೋದು ಇಲ್ಲಿ. ಯೋಚನೆ ಮಾಡಿ ಬೌಲಿಂಗ್ ಮಾಡಬೇಕಾಗುತ್ತೆ. ಡೇಂಜರ್ ಆಗಿ ಕಾಣ್ತಾ ಇರೋದು ಸುರೇಶ್ ಅವ್ರ ಜೊತೆಗೆ ಅಂಜನ್ ಕೂಡ ಸಾಥ್ ಕೊಡ್ತಾರೆ. ನಿನ್ನೆ ದಿನ ಕೂಡ ಸೂಪರ್ ಆಗಿ ಆಡಿದಂಥ ವ್ಯಕ್ತಿ ಅವರು ಅಂಜನ್ ಅವರು. ಯಾರಿಗೆ ಬೌಲಿಂಗ್ ಕೊಡ್ತಾರೆ ಅದೇ ಚಮಲ ಕೊಡ್ತಾರೆ. ಇವೆಲ್ಲ ಕೂಡ ಸೇರೆ ಬಂದು ನಿಂತಿರೋದು ಇವಾಗ ಲಾಸ್ಟ್ ಮಿನಿಟ್ ಅಲ್ಲಿ ಮಾಡಿರೋದು. ಲೋಕಿ ಅವರು ಬೈಯಿಂದ ಬರುತ್ತೆ 1 ರನ್. ಇಲ್ಲಿ ಅಂಪೈರ್ಸ್ ಕಡೆಯಿಂದ ಸಿಗ್ನಲ್ ಸಿಗ್ತಾ ಇದೆ ಎಕ್ಸ್ಟ್ರಾ ಅಂತ ಹೇಳಿ, ಬ್ಯಾಟ್ ರನ್ನಿಂದ ಬರ್ತಾ ಇಲ್ಲ ಅಂತೇಳಿ. 7 ಬಾಲ್ಗೆ 14 ರನ್ ಒಂದು ಕಡೆಯಿಂದ ಸುರೇಶ್ ಮಾಡಿದ್ರೆ, ಇನ್ನೊಂದು ಕಡೆಯಿಂದ 3 ಬಾಲ್ಗೆ 9 ರನ್ ಕ್ಯಾಪ್ಟನ್ ಕಡೆಯಿಂದ ಬಂದಿರೋದು. ಒಬ್ಬರು 200 ಸ್ಟ್ರೈಕ್ ರೇಟ್ ಆದ್ರೆ ಇನ್ನೊಬ್ರು 300 ಸ್ಟ್ರೈಕ್ ರೇಟ್ ಇರೋದು. 4 ಬಾಲ್ಗೆ 11 ರನ್ ಕಾಂಟ್ರಿಬ್ಯೂಷನ್ ಬಂದಿರೋದು ಇಲ್ಲಿ. ಕೊನೆ 9 ಬಾಲ್ಗೆ ಬೇಕಾಗಿರೋದು 24. 4 ಸಿಕ್ಸರ್ ಲೆಕ್ಕಾಚಾರ ಇರೋದಿಲ್ಲ ಅಷ್ಟೇ. ಬಿಗ್ ಶಾಟ್ ಬರುತ್ತೆ. ಕ್ಯಾಚ್ ಅಂತ ಕಾಲ್ ಇದು. ತುಂಬಾನೇ ಹೈಟ್ ಇದೆ, ಡಿಸ್ಟೆನ್ಸ್ ಇಲ್ಲ. ಇದು ಈಸಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದು ಸುರೇಶ್ ಅವರು. 39ಕ್ಕೆ ತಲುಪಿರೋದು. 8 ಬಾಲ್ಗೆ ಬೇಕಾಗಿರೋದು 22. ಕೊನೆ 8 ಬಾಲ್ಗೆ ಬೇಕಾಗಿರುವಂಥದ್ದು 22. ಒಂದೇ ಒಂದು 6 ಬಂದರೂ ಕೂಡ ಲಾಸ್ಟ್ 2 ಬಾಲಲ್ಲಿ ಸ್ವಲ್ಪ ಮತ್ತೆ ವಾಪಸ್ ಆಗ್ಬೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಟೀಮ್ಗೆ.
ಆಚೆ ಹೋಗ್ತಾ ಇತ್ತು ಲಕ್ಷಕ್ಕಿಂತ ಬರುತ್ತೆ ಡೀಪ್ ಫೈನ್ ಲೆಗಲ್ಲಿ ಬಹುಶಃ ಬಿಟ್ಟಿದ್ರು ಕೂಡ ಇದು ವೈಡ್ ಬಾಲ್ ಆಗುವಂತ ಚಾನ್ಸಸ್ ಇತ್ತು. ಲಾಸ್ಟ್ ಮಿನಿಟ್ ಅಲ್ಲಿ ನಿಕ್ಕ ಆಗುತ್ತೆ, ಬರುತ್ತೆ ಡೀಪ್ ಫೈನ್ ಲೆಗ್ ಏರಿಯಾ ಕಡೆ ಬೌಂಡ್ರಿ ಅಂತ ಕಾಲ್ ಅಂಪೈರ್ಸ್ ಕಡೆಯಿಂದ. 43ಕ್ಕೆ ತಲುಪಿರೋದು, 7 ಬಾಲಿಗೆ 18. ಈ 18 ರನ್ ಲೆಕ್ಕಾಚಾರಣೆ ಒಂಥರ ಈ ಓವರ್ನ ಕೊನೆ ಬಾಲ್ 7ಕ್ಕೆ 18. ಇದು ಡಿಸಿಷನ್ ತರುವಂತ ಬಾಲ್ ಆಗಿರುತ್ತೆ ಇದು. ಓ ಮೈ ಗುಡ್ನೆಸ್, ವಾಟ್ ಅ ಮ್ಯಾಗ್ನಿಫಿಸೆಂಟ್ ಶಾಟ್. ತಗೊಳ್ಳಿ ಅಂತ ಹೇಳ್ತಾ ಇರೋದು, ಮೊದಲಿಂದಲೇ ಹೇಳ್ತಾ ಇದೆ. ಸುರೇಶ್ ಕೊನೆವರೆಗೆ ಫ್ರಂಟ್ ಆಫ್ ದಿ ವಿಕೆಟ್ ಅಲ್ಲಿ ಲೀಡ್ ಮಾಡಬೇಕಾಗುತ್ತೆ, ಕೊನೆವರೆಗೆ ನಿಂತ್ಕೊಂಡು ಆಡಬೇಕಾಗುತ್ತೆ ಅಂತ ಹೇಳಿ. ಬರುತ್ತೆ ಒಂದು 6 ಇಲ್ಲಿ. ಈ 6 ಇಂದ ಓವರ್ ಕಂಪ್ಲೀಟ್ ಆಗುತ್ತೆ. 49ಕ್ಕೆ ತಲುಪಿರೋದು, 3 ವಿಕೆಟ್ಸ್ ಎಲ್ಲ ಕಳ್ಕೊಂಡು. ಕೊನೆ 6 ಬಾಲಿಗೆ ಬೇಕಾಗಿರುವಂಥದ್ದು 12 ರನ್ನು. 2 6 ಲೆಕ್ಕಾಚಾರ ಕಂಪ್ಲೀಟ್ ಆಗಿ ಮೊಮೆಂಟಮ್ ಶಿಫ್ಟ್ ಆಗಿದೆ. ಒಂದು ಈಸಿ ಕ್ಯಾಚ್ ಎಲ್ಲ ಕೈ ಚೆಲ್ತಾರೆ, ಅಲ್ಲಿಂದ ಬರುತ್ತೆ ಒಂದು ಬೌಂಡ್ರಿ, ಒಂದು 6 ಅಂತ ಹೇಳಿ. ಕ್ವಾಲಿಟಿ ಮ್ಯಾಚ್ ಇದೆ, ಎಂತ ಸೂಪರ್ ಮ್ಯಾಚ್ ಇದು. ನೆಕ್ ಟು ನೆಕ್ ಫೈಟ್ ಇದೆ. ಲೀಗ್ ಮ್ಯಾಚ್ ಆಗಿದ್ರು ಕೂಡ ಡೂ ಆರ್ ಡೈ ನಾಕೌಟ್ ಮ್ಯಾಚ್ ಬಂದಂಗೆ ಬರ್ತಾ ಇರುವಂಥದ್ದು ಇದು. ಫಲಿತಾಂಶ ಮಾತ್ರ ಬಾಕಿ ಇರೋದು. 1 ಬಾಲಿಗೆ 5 ರನ್ ಅಂತ ಹೇಳಿದ್ರೆ 6 ಲೆಕ್ಕಾಚಾರ ಇರುತ್ತೆ. ಇನ್ನು ಬೌಂಡ್ರಿ ಬಂದು ಡ್ರಾ ಆಗುತ್ತೆ. ಡ್ರಾ ಆದ್ರೆ ಸೂಪರ್ ಓವರ್ಗೆ ಮತ್ತೆ ಗ್ರೌಂಡ್ ರೆಡಿ ಆಗಬೇಕಾಗತ್ತೆ ಅಲ್ಲಿ. ಓಹೋ, ಲಾಸ್ಟ್ ಬಾಲ್ ಬರುತ್ತೆ ಇಲ್ಲಿ. ಕ್ಯಾಮಿಯೋ ಬೌಂಡ್ರಿ ಸೇವ್ ಆಗಿದೆ. ಎಲ್ಲ ಅಂದ್ಕೊಳ್ಳೋ ಬೌಂಡ್ರಿ ಬಂತು, ಸೂಪರ್ ಓವರ್ ಅಂತ ನಾವು ಅನ್ಕೊಳ್ತಾ ಇದ್ದಂಗೆ. ಬಟ್ ಫೀಲ್ಡಿಂಗ್ ಬಗ್ಗೆ ಮಾತಾಡಬೇಕಾಗುತ್ತೆ. ಲಾಸ್ಟ್ ಮಿನಿಟ್ ಅಲ್ಲಿ ಎಂತ ವಿರೋಚಿತ ಗೆಲುವು ಇದು. TV9 ಕಡೆಯಿಂದ ಬಂದಂತ ಒಂದು ಸೂಪರ್ ವಿಕ್ಟರಿ ಇದು. ಬಟ್ ಮಾತಾಡಬೇಕಾಗುತ್ತೆ ಯಶವಂತ್ ಸುವರ್ಣ ಟೀಮ್ ಅವ್ರನ್ನ ಕೂಡ. ಲಾಸ್ಟ್ ಮಿನಿಟ್ ತನಕ ಈ ಒಂದು ಮ್ಯಾಚ್ ಅಲ್ಲಿ ಜೀವಂತವಾಗಿ ಉಳಿದ್ರು. ಕೊನೆ ಬಾಲ್ ಅಲ್ಲಿ ಕೂಡ ಹೋರಾಟ ಮಾಡಿದ್ರು. ಇದು ಸೂಪರ್ ಬಾಲ್ ಅಂತ ಒಂದು ಇನ್ನಿಂಗ್ಸ್ ನೋಡಿದೀವಿ ಒಂದು ಪಂದ್ಯದಲ್ಲಿ. ಅದ್ಭುತವಾದಂತ